ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಅಯೋಧ್ಯೆ ರಾಮ ಮಂದಿರ ಸೇರಿದಂತೆ ದೇಶದ ಹಲವೆಡೆ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ ಶಂಕಿತ ಉಗ್ರನನ್ನ ಎನ್ಐಎ ವಿಚಾರಣೆಗೆ ಒಳಪಡಿಸಿದೆ. ಇಷ್ಟೇ ಅಲ್ಲ, ಆತ ತಂಗಿದ್ದ ಮನೆ ಮಾಲೀಕ, ಸಹೋದರ ಹಾಗೂ ಆತನ ಸ್ನೇಹಿತರಿಗೂ ಪೊಲೀಸರು ತೀವ್ರ ಡ್ರಿಲ್ ನಡೆಸ್ತಾ ಇದ್ದಾರೆ. ಇನ್ನು ಈ ಶಂಕಿತನ ಮೊಬೈಲ್ನಿಂದ ಡಿಲೀಟ್ ಆಗಿರುವ ರಹಸ್ಯ ಮೆಸೇಜ್ಗಳನ್ನು ರಿಕವರಿ ಮಾಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹಾಗಾದ್ರೆ ತನಿಖೆ ವೇಳೆ ಸಿಕ್ಕ ಆ ಸ್ಫೋಟಕ ಸುಳಿವುಗಳೇನು? ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ದಾವಣಗೆರೆಯಲ್ಲಿ ಶಂಕಿತ ಉಗ್ರನ ಬಂಧನ ಪ್ರಕರಣ. ಹರಿಹರ ಗ್ರಾಮಾಂತರ ಠಾಣೆಗೆ ಎನ್ಐಎ ಎಂಟ್ರಿ ವಿಚಾರಣೆ. ಇದೇ ತಿಂಗಳು 23ರಂದು ದಾವಣಗೆರೆ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಆಘಾತಕಾರಿ ಸುದ್ದಿಯೊಂದು ಹರಡಿತ್ತು. ದೇಶದ ಪ್ರಮುಖ ಸ್ಥಳವಾದ ಅಯೋಧ್ಯೆ ರಾಮ ಮಂದಿರ ಸೇರಿದಂತೆ ಹಲವೆಡೆ ವಿಧ್ವಂಸಕ ಕೃತ್ಯ ಎಸಗಲು ಸಂಚನ್ನ ರೂಪಿಸುತ್ತಿದ್ದ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಇದರ ಜಾಡನ್ನ ಹಿಡಿದ ಪೊಲೀಸರು ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದಲ್ಲಿ ಒಬ್ಬ ಶಂಕಿತ ಉಗ್ರನನ್ನ ಬಂಧಿಸಿದ್ರು. ಪಾಕಿಸ್ತಾನದ ಶಂಕಿತ ಉಗ್ರ ಸಂಘಟನೆಗಳ ಜೊತೆ ವಾಟ್ಸಪ್ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂದೇಶ ವಿನಿಮಯ ಮಾಡಿಕೊಂಡ ಬಗ್ಗೆ ಆತನ ಮೊಬೈಲ್ನಲ್ಲಿ ಇತ್ತು. ಉತ್ತರ ಪ್ರದೇಶದ ಮೂಲದ ಸುಹೇಲ್ ಎಂಬ 20 ವರ್ಷದ ಯುವಕನೇ ಬಂಧಿತ ಶಂಕಿತ. ಈತ ಹರಿಹರ ತಾಲೂಕು ಬನ್ನಿಕೋಡು ಗ್ರಾಮದಲ್ಲಿ ತನ್ನ ಸಹೋದರ ಸೇರಿದಂತೆ 8 ಮಂದಿ ಗೆಳೆಯರೊಂದಿಗೆ ವಾಸವಾಗಿದ್ದ. ಹತ್ತಿರದ ಖಾಸಗಿ ಕಾರ್ಖಾನೆಯಲ್ಲಿ ಪೇಂಟಿಂಗ್ ಕೆಲಸವನ್ನ ಮಾಡ್ತಿದ್ದ. ಈತ ದೇಶದಲ್ಲಿ ಉಗ್ರ ಚಟುವಟಿಕೆಯನ್ನ ಮಾಡಲು ಪಾಕಿಸ್ತಾನ ಶಂಕಿತ ಉಗ್ರರ ಜೊತೆ ನಂಟನ್ನ ಬೆಳೆಸಿದ ಎಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಈ ಹಿನ್ನೆಲೆ ಕೋರ್ಟ್ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ಹಿನ್ನೆಲೆ ಹರಿಹರ ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡದ್ದು ತನಿಖೆಯನ್ನ ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಎನ್ಐಎ ಅಧಿಕಾರಿಗಳು ಸಹ ತನಿಖೆಯನ್ನ ಕೈಗೊಂಡಿದ್ದು ಬಂಧಿತ ಶಂಕಿತ ಉಗ್ರ ಸುಹೇಲ್ನಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ನಿರಂತರವಾಗಿ ವಿಚಾರಣೆಯನ್ನ ನಡೆಸುತ್ತಿದ್ದು ಆತನಿಗೆ ಹಲವು ವಿಧ್ವಂಸಕ ಕೃತ್ಯವನ್ನ ಎಸಗಲು ಸಂಚು ರೂಪಿಸಿರುವ ಬಗ್ಗೆ ಮಾಹಿತಿಯನ್ನ ಪಡೆಯಲಾಗಿದೆ. ಇನ್ನು ಆತನ ಸಹೋದರ ಶುಯೇಬ್ನನ್ನ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. पेंट का काम करना है, हम साथ में यहाँ पे आके काम किया हमने. हमें ये भी नहीं पता था वो हैगा उसके फ़ोन में पाकिस्तान मतलब ग्रुप था, उसमें ऐड कर रखा था उसे किसी ने. तो ये जैसे ग्रुप ऐड कर रखा था ना, तो उसमें बोल चाल हो जाती है ऐसे ही. अब उसे यहाँ पे पता चला, पुलिस वालों को कुछ लोकेशन पता चली, वो यहाँ पे आए, रेड डाल लिया रात को, सबको साथ ले गए यहाँ से. सबका फ़ोन चेक हुआ, इन कोई सबकी. तो इन्हें 8 बंदे थे, हम 6 बंदे छोड़ दिए. हम 2 बंदे यहीं पे गए वहीं पे थाने में ही. तो उसकी इंक्वायरी हुई, अलग अलग ऑफिसर गए. सब ऑफिसर आने के बाद सबसे पूछा, उनसे पूछा कहाँ के गए तो, कहाँ है, नाम क्या है, पापा का नाम, सबका नाम, सब कुछ पूछने के बाद टोटल बस मुझे बोला आप चले जाओ. ಇನ್ನು ಬನ್ನಿಕೋಡು ಗ್ರಾಮದ ರೇಣುಕಮ್ಮ ಎಂಬುವರ ಮನೆಯಲ್ಲಿಯೇ ಶಂಕಿತ ಉಗ್ರ ಸುಹೇಲ್ ಸಹೋದರ ಶೋಯೇಬ್ ಸೇರಿ 8 ಮಂದಿ ವಾಸವಾಗಿದ್ರು. ಬಾಡಿಗೆ ಪಡೆದು ಮನೆಯಲ್ಲಿದ್ದ ಇವರು ಯಾವುದೇ ಅನುಮಾನ ಬಾರದಂತೆ ವಾಸವಾಗಿದ್ದಾರೆ. ನಿತ್ಯ ಇವರ ಜೊತೆ ಕೂಡ ಸಹಜವಾಗಿ ಮಾತನಾಡುತ್ತಾ ಇದ್ರು. ಕಾರ್ಖಾನೆಗೆ ಕೆಲಸಕ್ಕೆ ಹೋಗಿ ಬಾಡಿಗೆ ಮನೆಯಲ್ಲಿ ಇರ್ತಿದ್ರು. ಆದರೆ ಇಂಥ ಯಾವುದೇ ವಿಚಾರ ನಮಗೆ ತಿಳಿದಿರಲಿಲ್ಲ. ಪೊಲೀಸರು ಬಂದ ಮೇಲೆ ನಮಗೆ ಈ ವಿಷಯ ತಿಳಿದಿದೆ ಎನ್ನುತ್ತಾರೆ ಮನೆ ಮಾಲೀಕರಾದ ರೇಣುಕಮ್ಮ. ಅವ್ರು ಬಂದು ಎಬ್ಸಿ ಅವ್ರನ್ನ ಹಂಗೆ ಕಥ ತಗೋದು ಹಂಗೆ ಹಿಡ್ಕೊಂಡು ಹೋದ್ಮೇಲೆ ಹಿಂಗೆ ಆತಂದು ಯಾಕೆ ಏನಾಯ್ತು, ಯಾಕೆ ಹಿಂಗೆ ಬಂದಿದ್ರಲ್ಲ, ಏನು ಅವ್ರು ಏನೋ ಮಾಡಿದಾರನ್ನ, ಅದಕ್ಕೆ ನೋಡೋಣ ತಡಿ ಬರಲಿ ಅಂದು. ಆಮೇಲೆ ಅವ್ರು ಅಷ್ಟೊತ್ತಿಗೆ ಪೊಲೀಸ್ನವ್ರು ಅವ್ರನ್ನೊಂದು 7 ಜನ 8 ಜನ ಕರ್ಕೊಂಬಂದು ಬಿಟ್ಟರು. ಆಮೇಲೆ ನಾನು ತಿರುಗಿ ಚೋಟ ಎಲ್ಲಿ ಅಂದೆ. ಚೋಟ ಅವನು ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರಮ್ಮ. ಯಾಕೆ ಏನು ಅಂದೆ. ಅವನೇನೋ ಮಾಡ್ಯಾನ, ಅವ್ರ ಭಾಷೆಲಿ ನಮಗೆ ಬರೋಕೆ ಹೊಲ್ದ. ಆಮೇಲೆ ತಿರ್ಗಿ ಹಾಲು ಪಾಲು ಕರ್ರ ಹಿಂಗೆ ಕೈ ಅನ್ನೋರು, ಮಿಲ್ಕ್ ಕೊಡ್ರಿ ಅನ್ನೋರು, ಹಾಲು ಕೊಡ್ತಿದ್ವಿ, ಚಾಕಶ ಕುಡಿಯೋದು. ಶಂಕಿತ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಸಂಪೂರ್ಣ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಯಾರೆಲ್ಲ ಜೊತೆ ಸಂಪರ್ಕ ಹೊಂದಿದ್ದ ಎಂಬುದರ ಬಗ್ಗೆ ತನಿಖೆಯನ್ನ ನಡೆಸುತ್ತಿದ್ದ ಪೊಲೀಸರಿಗೆ ಮೊಬೈಲ್ನಲ್ಲಿ ಕೆಲವು ಮೆಸೇಜ್ಗಳು ಡಿಲೀಟ್ ಆಗಿರುವುದು ಗೊತ್ತಾಗಿದೆ. ಈ ಹಿನ್ನೆಲೆ ಸುಹೇಲ್ ಮೊಬೈಲ್ ಅನ್ನ ಬೆಂಗಳೂರಿನ SFLಗೆ ಕಳಿಸಲು ತನಿಖಾ ತಂಡ ತೀರ್ಮಾನಿಸಿದೆ. ನ್ಯಾಯಾಲಯ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿರುವ ಹಿನ್ನೆಲೆ ವಿಚಾರಣೆ ಇನ್ನೂ ಮುಂದುವರಿಯಲಿದೆ. ಕಲ್ಲೇಶ್, ಜಿ ಕನ್ನಡ ನ್ಯೂಸ್, ದಾವಣಗೆರೆ.